ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ. ಇದೇ ನಾಳೆ ಸೋಮವಾರ 16ನೇ ತಾರೀಕಿಂದ ಧನುರ್ಮಾಸ ಪ್ರಾರಂಭ ಆಗ್ತಾ ಇದೆ. ಪೂಜೆಗಳಿಗೆ ಆಗಲಿ ವ್ರತಗಳಿಗೆ ಆಗಲಿ ತುಂಬ ಶ್ರೇಷ್ಠವಾದ ಮಾಸ ಅಂದರೆ ಧನುರ್ಮಾಸ ಅಂತಲೇ ಹೇಳ್ತಾರೆ. ಈ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತಕ್ಕೆ ತುಂಬಾ ಮಹತ್ವ ಇದೆ. ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ 3:30ಯಿಂದ 6 ಗಂಟೆ ಸೂರ್ಯೋದಯ ಆಗೋ ತನಕನೂ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟಗಳು, ನಮ್ಮ ದಾರಿದ್ರ್ಯಗಳು ಎಷ್ಟೋ ಪರಿಹಾರ ಆಗುತ್ತೆ. ಅದರಲ್ಲೂ ನಮಗೆ ಇನ್ನೂ ಮಕ್ಕಳಾಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ ಅಂತನ್ನೋರು ಈ ಧನುರ್ಮಾಸದಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ಅರಳಿ ಮರ ಮತ್ತು ನವಗ್ರಹಗಳ ಕಲ್ಲುಗಳನ್ನ ಪ್ರದಕ್ಷಿಣೆ ಮಾಡೋದ್ರಿಂದ ನಮ್ಮಲ್ಲಿ ಇರೋವಂಥ ದೋಷಗಳು ಪರಿಹಾರ ಆಗುತ್ತೆ. ಮಾಡಬೇಕು ಅಂತ ಇಚ್ಛೆ ಇರೋರು ಸಂಕಲ್ಪಪೂರ್ವಕವಾಗಿ 9 ದಿನ, 5 ದಿನ, 11 ದಿನ, 21 ದಿನ ಪೂರ್ತಿ ಮಂಡಲ ಅಂದರೆ ಜನವರಿ 14ನೇ ತಾರೀಕು ಇದು ಮುಕ್ತಾಯ ಆಗ್ತಾ ಇದೆ ಧನುರ್ಮಾಸ. ಇಚ್ಛೆ ಇರೋರು ಮಾಡಿ ಖಂಡಿತ ಫಲ ಸಿಗುತ್ತೆ. ಮತ್ತು ಅರಳಿ ಮರ ಪ್ರದಕ್ಷಿಣೆ ಮಾಡುವಾಗ ಒಂದು ವಿಶೇಷವಾದ ಒಂದು ಶ್ಲೋಕ ಇದೆ. ಆ ಶ್ಲೋಕನ ನೀವು ಎಷ್ಟು ಬಾರಿ ಪ್ರದಕ್ಷಿಣೆ ಮಾಡ್ತೀರಾ ಅಷ್ಟು ಬಾರಿ ಪಾರಾಯಣ ಮಾಡಿ. ಅದರಲ್ಲೂ 108 ಬಾರಿ ಪ್ರದಕ್ಷಿಣೆ ಮಾಡೋದು ತುಂಬ ವಿಶೇಷ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ವಿಶೇಷವಾದ ಶ್ಲೋಕ ಇದೆ. ಈ ಶ್ಲೋಕನ ನೀವು ಧನುರ್ಮಾಸದಲ್ಲಿ ಪಾರಾಯಣ ಮಾಡೋದ್ರಿಂದ ನಮ್ಮನೇಲಿ ಧನ ಧಾನ್ಯಗಳಿಗೆ ಸಮಸ್ಯೆ ಇದ್ದರೆ ಅದು ಖಂಡಿತ ಪರಿಹಾರ ಸಿಗುತ್ತೆ.